12ನೇ ಶತಮಾನದಲ್ಲಿ ಇವರು ಹುಟ್ಟಿದಾರು. ಪ್ರಪಂಚದಲ್ಲಿ ಕ್ಯಾಸ್ಟು, ರಿಲಿಜಿಯನ್ನು ಅಂತ ತುಂಬ ಡಿವೈಡ್ ಆಗಿರೋ ಕಾಲದಲ್ಲಿ ಎಲ್ಲರಿಗೋಸ್ಕರ ನಿಲ್ತ್ಕೊಂಡು ಆ ಒಂದು ಬ್ಯಾರಿಯರ್ಸನ್ನು ಬ್ರೇಕ್ ಮಾಡಿದಾರು. ಕಾಯಕವೇ ಕೈಲಾಸ, ವರ್ಕ್ ಇಸ್ ವರ್ಷಿಪ್ ಅನ್ನೋ ಮೆಸೇಜು 900 ಇಯರ್ಸ್ ಹಿಂದೆ ಅವ್ರು ಹೇಳಿದ್ರು ಇವತ್ತೂ ಆ ಒಂದು ವರ್ಡ್ಸ್ ಆರ್ ವೆರಿ ಪವರ್ಫುಲ್. ಜೀವನದ ಅರ್ಥ ಏನು ಅಂತ ಹೇಳಿದ ಒಬ್ಬ ದೊಡ್ಡ ವ್ಯಕ್ತಿ. ದೇವರನ್ನ ಹೊರಗೆ ನೋಡೋದು ಬೇಡ, ದೇವರನ್ನ ನಿಮ್ಮ ಹೃದಯದಲ್ಲಿ ನೋಡಿ, ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ನೋಡಿ, ನೀವು ತೋರಿಸೋ ಪ್ರತಿಯೊಂದು ಪ್ರೀತಿಯಲ್ಲಿ ನೋಡಿ ಅಂತ ಪ್ರಪಂಚಕ್ಕೆ ಎಷ್ಟೋ ಕನ್ನಡ ಲಿಟ್ರೇಚರ್ ಇದ್ರೂ, ಎಷ್ಟೋ ಮಾಸ್ಟರ್ಸ್ ಇದ್ರೂ, ಎಷ್ಟೋ ಗ್ರೇಟ್ ಸ್ಕಾಲರ್ಸ್ ಇದ್ರೂ ಇವರು ಒಬ್ಬ ದೊಡ್ಡ ರೆವಲ್ಯೂಷನಿಸ್ಟ್ ಅಂತ ಹೇಳ್ಬೋದು. ನಮ್ಮ ಒಳಗೆ ಇರೋ ದೇವರನ್ನು ನಾವು ಗುರುತಿಸಬೇಕು ಅಂದರೆ ಧ್ಯಾನ ಮಾಡಬೇಕು, ಹೊರಗೆ ಹುಡುಕೋದು ಬೇಡ, ನಮ್ಮ ಒಳಗೆ ಹೋಗಿ ಹುಡುಕಿ ಅಂತ ಒಂದು ದೊಡ್ಡ ಮೆಸೇಜನ್ನು ಕೊಟ್ಟರು. ಬಸವಣ್ಣ ವಚನಗಳು ಇವತ್ತಿಗೂ ಸರಿ, ಯಾವತ್ತಿಗೂ ಸರಿ ಶಾಶ್ವತ. ಅದು ಒಂದು ಆ್ಯಸ್ ಅ ಮೆಡಿಟೇಷನ್ ಟೀಚರ್ ಆಗಿ ನಾನು ಅದ್ರ ಕೇಳ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಎಷ್ಟು ಅರ್ಥವಾದ ಡೀಪ್ ಮೀನಿಂಗ್ಸು ಸಿಗ್ತಾ ಇರುತ್ತೆ. ನಿಮ್ಮೆಲ್ಲರಿಗೆ ಒಬ್ಬೊಬ್ಬರಿಗೆ ಎಷ್ಟೋ ವಚನಗಳು ಇಷ್ಟ ಇರ್ಬೋದು. ನಿಮಗೆ ಯಾವ ವಚನ ತುಂಬ ಇಷ್ಟನೋ ಅದನ್ನು ಇವತ್ತು ಕಮೆಂಟಲ್ಲಿ ನೀವು ಹಾಕಿ. ನಿಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು.